ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಹಾಯ್ ಹಾಯ್ ಹಾಯ್. ಸೊ ನಾನು DJI ಮೈಕ್ ಆರ್ಡರ್ ಮಾಡಿದ್ದೀನಿ, ಮತ್ತೆ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ DJI ಮೈಕ್. ಇದನ್ನು ಅಮೆಝಾನಿಂದ ತರಿಸಿರೋದು. ಇದು ನನ್ನ ಫೇವ್ರೆಟ್ ಬ್ರ್ಯಾಂಡ್. ಸೊ ನೆಕ್ಸ್ಟ್ ಏನೇ ಎಕ್ವಿಪ್ಮೆಂಟ್ಸ್ ತೊಗೊಂಡ್ರು ಇದರಲ್ಲೇ ತೊಗೋತೀನಿ ಅನಿಸುತ್ತೆ. ಇದು ನನಗೆ ಓಪನ್ ಮಾಡಿದ ತಕ್ಷಣ ಅಷ್ಟು ಇಷ್ಟ ಆಗೋಯ್ತು. ಇವಾಗ ಓಪನ್ ಮಾಡೋಣ, ಹೇಗಿದೆ ಅಂತ ನೋಡೋಣ. ಒಳಗೆ ಟೆಂಟಡಾನ್ DJI ಇದೆ. ನನ್ನ ವಿಂಡ್ ಸ್ಕ್ರೀನ್, USB ಚಾರ್ಜಿಂಗ್ ಕೇಬಲ್ ಇದೆ, ಯೂಸರ್ ಮೆನು ಇರುತ್ತೆ. ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಇದರಲ್ಲಿ ನೋಡ್ಕೊಂಡು. ಸೊ ಇದು ಕ್ಯಾರಿಂಗ್ ಪೌಚ್ ಥರ ಒಂದು ಪೌಚ್ ಬರುತ್ತೆ. ವಿಂಡ್ ಸ್ಕ್ರೀನ್ ಇದರಲ್ಲಿ 4 ಇದೆ. ಹೀಗಿದೆ. ಈಗ ಪ್ರೆಸ್ ಮಾಡಬೇಕು, ಪ್ರೆಸ್ ಮಾಡಿ ಹಿಂಗೆ ಓಪನ್ ಮಾಡಬೇಕು. ಓಪನ್ ಮಾಡಿದ ತಕ್ಷಣವೇ ಇಷ್ಟ ಆಗುತ್ತೆ. ಬಾಕ್ಸ್ ಓಪನ್ ಮಾಡಿದ್ರೆ ನಮಗೆ ಕಾಣಿಸೋದು 1 ಚಾರ್ಜಿಂಗ್ ಕೇಸ್, 1 ರಿಸೀವರ್ ಆ್ಯಂಡ್ 2 ಟ್ರಾನ್ಸ್ಮಿಟರ್ ಇರುತ್ತೆ. ಆಲ್ 3 ಸೇಮ್ ಕೇಸ್ ಒಳಗಡೆನೆ ಚಾರ್ಜ್ ಆಗುತ್ತೆ. ರಿಸೀವರ್ ಬ್ಯಾಕ್ನಲ್ಲಿ ನಮಗೆ USB-C ಪೋರ್ಟ್ ಸಿಗುತ್ತೆ. ಅಲ್ಲೇ ಲೆಫ್ಟ್ ಸೈಡ್ ಕವರ್ ತೆಗೆದ್ರೆ ಲೈಟ್ನಿಂಗ್ ಅಡಾಪ್ಟರ್ ಕನೆಕ್ಟ್ ಮಾಡೋ ಜಾಗ ಇದೆ. ಬಟ್ ನೋಟ್ ದಿಸ್, ಲೈಟ್ನಿಂಗ್ ಅಡಾಪ್ಟರ್ ಬಾಕ್ಸ್ ಜೊತೆಗೆ ಬರೋದಿಲ್ಲ. ಸೊ ಇಫ್ ಯು ನೀಡ್ ದಟ್ ಫಾರ್ ಯುವರ್ ಐಫೋನ್, ಯು ವಿಲ್ ಹ್ಯಾವ್ ಟು ಬೈ ಇಟ್ ಸಪರೇಟ್ಲಿ ಫ್ರಮ್ ದ DJI ಸ್ಟೋರ್. ಈ ಚಾರ್ಜಿಂಗ್ ಕೇಸ್ ಚಾರ್ಜ್ ಮಾಡೋದು ತುಂಬಾ ಸಿಂಪಲ್. ಹೀಗೆ USB-C ಕೇಬಲ್ ನ ಯೂಸ್ ಮಾಡಿದ್ರೆ ಆಯ್ತು. ಅಂಡ್ ಚಾರ್ಜ್ ಆಗ್ತಾ ಇರೋ ಟೈಮ್ ಅಲ್ಲಿ ಬಾಕ್ಸ್ ಫ್ರಂಟ್ ಅಲ್ಲಿ ವೈಟ್ ಲೈಟ್ಸ್ ಬ್ಲಿಂಕ್ ಆಗ್ತಾ ಇರುತ್ತೆ. ಇದು ಒಂದ್ಸಾರಿ ಫುಲ್ಲಿ ಚಾರ್ಜ್ ಆದ್ರೆ ಲೈಟ್ಸ್ ಸ್ಟೇಬಲ್ ಆಗಿರುತ್ತೆ. ಆಗ ಫುಲ್ ಚಾರ್ಜ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಕೇಸ್ ಓಪನ್ ಮಾಡೋದಕ್ಕೆ ಸೆಂಟರ್ ಅಲ್ಲಿ ಇರೋ ಈ ಬಟನ್ ನ ಪ್ರೆಸ್ ಮಾಡಿದ್ರೆ ಟಾಪ್ ಲಿಡ್ ಓಪನ್ ಆಗುತ್ತೆ. ಹೀಗೆ ಒಳಗೆ ಟ್ರಾನ್ಸ್ಮಿಟರ್ ರಿಸೀವರ್ದು ಚಾರ್ಜ್ ಸ್ಟೇಟಸ್ ಇಂಡಿಕೇಟ್ ಮಾಡೋ ಲೈಟ್ ಕಾಣಿಸ್ತಾ ಇರುತ್ತೆ. ನಾವು ಒನ್ಸ್ ಯು ರಿಮೂವ್ ದ ರಿಸೀವರ್ ಅಂಡ್ ಟ್ರಾನ್ಸ್ಮಿಟರ್ ಫ್ರಮ್ ದ ಕೇಸ್, ಇದು ಟರ್ನ್ ಆನ್ ಆಗಿ ಆಟೋಮೆಟಿಕ್ ಆಗಿ ಪೇರ್ ಆಗುತ್ತೆ. ಸೊ ಯು ಡೋಂಟ್ ನೀಡ್ ಟು ಮ್ಯಾನ್ಯುವಲಿ ಪೇರ್ ದೆಮ್ ಎವ್ರಿ ಟೈಮ್. ಇದೊಂದು ಇದರ ಅಡ್ವಾಂಟೇಜ್. ನಿಮ್ಗೆ ಬೇರೆ ರಿಸೀವರ್ ಇಲ್ಲ ಅಂದ್ರೆ ಕ್ಯಾಮ್ರಾಗೆ ಕನೆಕ್ಟ್ ಮಾಡೋದಿದ್ರೆ ಇಲ್ಲಿ ಕಾಣಿಸ್ತಾ ಇರೋ ಲಿಂಕ್ ಬಟನ್ ನ ಯೂಸ್ ಮಾಡಬಹುದು. ಇದು ವಿಂಡ್ ಸ್ಕ್ರೀನ್ 4 ಪೀಸ್ ಬರುತ್ತೆ ಬಾಕ್ಸ್ ಅಲ್ಲಿ. ಇದು ಗಾಳಿ ಸೌಂಡ್ ಕಡಿಮೆ ಮಾಡೋದಕ್ಕಂತ ಯೂಸ್ ಮಾಡ್ಕೊಳ್ತೀವಿ. ತುಂಬ ಸೌಂಡ್ ಇತ್ತು ಅಂತ ಅಂದರೆ ಗಾಳಿದು, ಆ ಟೈಮಲ್ಲಿ ಇದನ್ನು ಯೂಸ್ ಮಾಡಿದ್ರೆ ಸ್ವಲ್ಪ ಸೌಂಡ್ ರೆಡ್ಯೂಸ್ ಆಗುತ್ತೆ. ಇದನ್ನು ಅಟ್ಯಾಚ್ ಮಾಡೋದು ಸೂಪರ್ ಈಸಿ. ಜಸ್ಟ್ ಅಲೈನ್ ದ ಫೀಟ್. ಇಲ್ಲಿ ಇರೋ 2 ಹೋಲ್ಸ್ ಮೇಲೆ ಇಟ್ಟು ಪ್ರೆಸ್ ಮಾಡಿದ್ರೆ ಕ್ಲಿಕ್ ಅಂತ ಸೌಂಡ್ ಬರುತ್ತೆ. ಆಗ ಕನ್ಫರ್ಮ್ ಆಗುತ್ತೆ ಲಾಕ್ ಆಗಿದೆ ಅಂತ. ರಿಮೂವ್ ಮಾಡೋದು ಕೂಡ ತುಂಬ ಈಸಿನೇ. ಈ ಪ್ಲಾಸ್ಟಿಕ್ ಬೇಸ್ನ ತಂಬಿಂದ ಪ್ರೆಸ್ ಮಾಡಿದ್ರೆ ಇಟ್ ವಿಲ್ ಪಾಪ್ ಔಟ್. ಈಗ ಈ ಮೈಕ್ನ ಹೇಗೆ ವೇರ್ ಮಾಡೋದು ಅಂತ ನೋಡೋಣ. ಹೀಗೆ ಕ್ಲಿಪ್ನ ಯೂಸ್ ಮಾಡಿ ಶರ್ಟ್ಗೆ ಡೈರೆಕ್ಟ್ ಅಟ್ಯಾಚ್ ಮಾಡ್ಬೋದು. ಇನ್ನೊಂದು ಮೈಕ್ ಹಿಂದೆ ಇರೋ ಮ್ಯಾಗ್ನೆಟ್ ನ ಶರ್ಟ್ ಒಳಗೆ ಇಟ್ಟು ಮೈಕ್ ನ ಶರ್ಟ್ ಮೇಲಿಂದ ಪ್ಲೇಸ್ ಮಾಡಿದ್ರೆ ಇದು ಹೋಲ್ಡ್ ಮಾಡುತ್ತೆ. ಇಲ್ಲಿ ಈಚ್ ಟ್ರಾನ್ಸ್ಮಿಟರ್ ಹ್ಯಾಸ್ 2 ಬಟನ್ಸ್. ರೈಟ್ ಸೈಡ್ ಅಲ್ಲಿ ಪವರ್ ಬಟನ್ ಇರುತ್ತೆ. ಇದನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ 2 ಸೆಕೆಂಡ್ ಅಲ್ಲಿ ಪವರ್ ಆಫ್ ಆಗುತ್ತೆ, ಇಲ್ಲ ಅಂದ್ರೆ ಪವರ್ ಆನ್ ಆಗುತ್ತೆ. ಒನ್ಸ್ ಇದು ಆನ್ ಆದಾಗ ಪವರ್ ಬಟನ್ ನ ಸಿಂಗಲ್ ಪ್ರೆಸ್ ಮಾಡಿದ್ರೆ ನಾಯ್ಸ್ ರಿಡಕ್ಷನ್ ಗೆ ಯೆಲ್ಲೋ ಲೈಟ್ ಆನ್ ಆಗುತ್ತೆ. ಇನ್ನೊಂದು ಲಿಂಕ್ ಬಟನ್. ಇದನ್ನ ಯೂಸ್ ಮಾಡಿ ನ್ಯೂ ರಿಸೀವರ್ ಗೆ ಮ್ಯಾನ್ಯುವಲಿ ಪೇರ್ ಮಾಡಬಹುದು. ಹಾಗೆ ಇದನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ ಮೈಕ್ ಪೇರಿಂಗ್ ಮೋಡ್ ಆನ್ ಆಗಿ ಬ್ಲೂ ಅಂಡ್ ಯೆಲ್ಲೋ ಲೈಟ್ ಬ್ಲಿಂಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬ್ಲೂಟೂತ್ ಕನೆಕ್ಟ್ ಆಗಿದ್ರೆ ಬ್ಲೂ ಲೈಟ್ ಆನ್ ಆಗೇ ಇರುತ್ತೆ. ನಾವು ಲೆಟ್ಸ್ ಕನೆಕ್ಟ್ ದ ರಿಸೀವರ್ ಟು ಮೈ ಫೋನ್. ರಿಸೀವರ್ ಇಂದ ಬ್ಯಾಕ್ ಕವರ್ ನ ರಿಮೂವ್ ಮಾಡ್ತಾ ಇದ್ದೀನಿ. ಹಾಗೆ ಆರೋನ ಫಾಲೋ ಮಾಡಿ USB ಕನೆಕ್ಟರ್ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಇದನ್ನ ಡೈರೆಕ್ಟ್ ಆಗಿ ನನ್ನ ಮೊಬೈಲ್ಗೆ ಪ್ಲಗ್ ಮಾಡಿದ್ದೀನಿ. ಸೊ ದಟ್ಸ್ ಇಟ್. ನೌ ಇಟ್ಸ್ ರೆಡಿ ಟು ಯೂಸ್. ಹಾಗೆ ರಿಸೀವರ್ ಹಿಂದೆ ಇರೋ ಪೋರ್ಟ್ಗೆ ಆಡಿಯೋ ಕೇಬಲ್ನ ಯೂಸ್ ಮಾಡಿ ಇನ್ನೊಂದು ಸೈಡ್ ಕೇಬಲ್ನ ಲ್ಯಾಪ್ಟಾಪ್ಗೆ ಆರ್ ಬೇರೆ ಡಿವೈಸ್ಗೂ ಮ್ಯಾನ್ಯುವಲಿ ಕನೆಕ್ಟ್ ಮಾಡ್ಬೋದು. ಹಾಗೆ ರಿಸೀವರ್ ಅಲ್ಲಿ ವಾಯ್ಸ್ ಅಡ್ಜಸ್ಟ್ಮೆಂಟ್ಸ್ ಇದೆ. ಸೊ ಇಲ್ಲಿ ಜಾಸ್ತಿ ಆಪ್ಷನ್ಸ್ ಇಲ್ಲ. 0 ಇಂದ +6 ಇದೆ, +12 ಇದೆ, ಹಾಗೆ -6 -12 ಇದೆ. ನಮ್ಗೆ ಯಾವ್ದು ಕನ್ವೀನಿಯಂಟ್ ಇರುತ್ತೆ ರೆಕಾರ್ಡ್ ಮಾಡೋದಕ್ಕೆ ನೋಡ್ಕೊಂಡು ಸೆಟ್ ಮಾಡ್ಕೊಳ್ಬೋದು. ಹಾಗೆ ಇದು DJI Pocket 3 Osmo Action, Insta360, GoPro and laptop, smartphones, basically anything with a USB-C or 3.5mm port with adapter ಇದ್ರ ಜೊತೆ ಕೂಡ ವರ್ಕ್ ಆಗುತ್ತೆ. ಹಾಗೆ DJI Mic Mini 2 ಟ್ರಾನ್ಸ್ಮಿಟರ್ 1 ರಿಸೀವರ್. ಇದು ಆನ್ಲೈನ್ ಮತ್ತೆ DJI ಸ್ಟೋರ್ ಅಲ್ಲಿ ಅವೈಲೇಬಲ್ ಇದೆ. ಇದಕ್ಕೆ ನಾನು ಪ್ರೈಸ್ ಪೇ ಮಾಡಿರೋದು 17,000 rupees. My DJI Mic Mini is now ready for action. Hope this video ನಿಮ್ಗೂ ಹೆಲ್ಪ್ಫುಲ್ ಆಗುತ್ತೆ. Thank you. Keep watching, keep supporting.